ಸ್ಯಾಂಡಲ್ವುಡ್ ನಟಿ ಕರುಣ್ಯರಾಮ್ನಿಂದ ಸಿಸಿಬಿಗೆ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹಾಗೂ ಆಕೆಯ ತಂಗಿ ವಿರುದ್ಧವೇ ದೂರು ದಾಖಲಾಗಿದೆ. ಕಾರುಣ್ಯ ಹಾಗೂ ಆಕೆ ತಂಗಿ ಸಮೃದ್ಧಿಯಿಂದ ವಂಚನೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 3 ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಪ್ರತಿಭಾ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಬಿಸ್ನೆಸ್ಗೆ ಅಂತೇಳಿ 3 ಲಕ್ಷ ಸಾಲ ಪಡೆದಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 3 ಲಕ್ಷ ವಾಪಸ್ ಕೇಳಿದ್ರೆ ಬದುಕಿದ್ರೆ ಕೊಡ್ತೀನಿ, ನಿನ್ನ ಹೆಸರು ಬರೆದು ಸಾಯ್ತೀನಿ ಅಂತ ಸಮೃದ್ಧಿ ಧಮಕಿ ಕೂಡ ಹಾಕಿದ್ಲಂತೆ. ಈ ಬಗ್ಗೆ ಆರನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರಂತೆ ಪ್ರತಿಭಾ. 2025 ಮೇ 10ರಂದೇ ದೂರು ಕೊಟ್ಟಿದ್ರಂತೆ ಪ್ರತಿಭಾ. ಆರನಗರ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ರು. ಅಕ್ಕ ತಂಗಿ ವಿರುದ್ಧವೇ ಕಂಪ್ಲೇಂಟನ್ನು ಕೊಟ್ಟಿದ್ರು. NCR ದಾಖಲಿಸಿ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳುವಂತೆ ಹಿಂಬರಹವನ್ನು ಕೂಡ ಪೊಲೀಸರು ಕೊಟ್ಟಿದ್ರಂತೆ. ಈಗ ಮತ್ತೊಮ್ಮೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಒಂದು ಕಡೆ CCBಯಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ, ಮತ್ತೊಂದು ಕಡೆ ಆರನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರೋದು. ಪ್ರತಿಭಾ ಅನ್ನೋರು ಹೋಗಿ 3 ಲಕ್ಷ ಹಣವನ್ನು ಬಿಸ್ನೆಸ್ಗೆ ಅಂತೇಳಿ ತಗೊಂಡು ಈಗ ವಾಪಸ್ ಕೊಡದೆ ಆಟ ಆಡಿಸ್ತಿದ್ದಾರೆ. ಕೇಳಿದ್ರೆ ಧಮಕಿ ಹಾಕ್ತಾರೆ, ಬದುಕಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಅಂತೇಳಿ ದೂರನ್ನು ಕೊಟ್ಟಿದ್ದಾಳೆ ಪ್ರತಿಭಾ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರೆಹಮಾನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಇಲ್ಲ ಒಂದು ಕಡೆ ದೂರು ಅನ್ನೋದು ಜಾಸ್ತಿ ಆಗ್ತಾನೆ ಇದೆ. ಈ ದೂರುಗಳ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜನರಿಗೆ ಇವರು ಮೋಸ ಮಾಡಿದ್ದಾರೆ ಹಾಗಾದ್ರೆ? ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆನೂ ಕೂಡ 2023ರಲ್ಲಿ ಕೂಡ ಇವರು ಆನ್ಲೈನ್ ಅಂದ್ರೆ ಗೇಮಿಂಗ್ ಚಟಕ್ಕೆ ಬಿದ್ದು ಎಷ್ಟರ ಪ್ರಮಾಣಿಗೆ ಇವರು ದಾರಿ ತೆಪ್ಪಿರ್ತಾರೆ ಅಂತಂದ್ರೆ, ಕಾರುಣ್ಯ ಅವರ ಸಹೋದರಿ 2023ರಲ್ಲೂ ಕೂಡ ಈಕೆಯ ವಿರುದ್ಧ ಸ್ವತಃ ಕಾರುಣ್ಯ ಅವರೇ ಕೂಡ ಕಂಪ್ಲೇಂಟ್ ಅಂತ ಕೊಟ್ಟಿರ್ತಾರೆ RR ನಗರದ ಪೊಲೀಸ್ ಠಾಣೆಯಲ್ಲಿ. ಈಗಲೂ ಕೂಡ ಅದೇ ಕಥೆ ಆಗಿರುತ್ತೆ. ಅವಾಗ ಎಲ್ಲ ಪ್ರಶ್ನೆ ಮಾಡಿದ್ದಕ್ಕೆ, ಬುದ್ಧಿವಾದ ಹೇಳಿದ್ದಕ್ಕೆ ಅದನ್ನ ಬಿಟ್ಟಿರ್ತಾರೆ ಅನ್ಕೊಂಡಿರ್ತಾರೆ. ಆದ್ರೆ ಬಿಟ್ಟಿರೋದಿಲ್ಲ. ಅವರಿಗೆ ಗೊತ್ತಿಲ್ದೇನೆ ಈ ರೀತಿ ಮತ್ತೆ ಆನ್ಲೈನ್ ಗೇಮಿನತ್ತ ಇವರು ಹೋಗ್ತಾನೆ ಇರ್ತಾರೆ. ಸದ್ಯ ಅದು ಎಷ್ಟರ ಮಟ್ಟಿಗೆ ಇವರನ್ನ ಕರ್ಕೊಂಡು ಹೋಗುತ್ತೆ ಅಂದ್ರೆ, ಆ ಗೇಮಿಗೆ ಇವರು ಅಡಿಟ್ ಆಗಿದ್ದಾರೆ ಅಂತಂದ್ರೆ, ಈಗ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಹಣವನ್ನ ಇವರು ಸಾಲವನ್ನ ಮಾಡಿದ್ದಾರೆ. ಆ ಒಂದು ಹಣವನ್ನ ಈಗ ಸ್ವತಃ ಈ ಕಾರುಣ್ಯ ಅವರ ಮನೆ ಮುಂದೆ ಬಂದು ಅವ್ರನ್ನ ಕೂಡ ಕೇಳುವಂತ ಪರಿಸ್ಥಿತಿ ಆಗಿದೆ. ಆಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಎಲ್ಲಿ ಕೂಡ ಯಾರು ಕಾಂಟ್ಯಾಕ್ಟ್ಗೂ ಸಿಗ್ತಾ ಇಲ್ಲ. ಹಾಗಾಗಿ ನೇರವಾಗಿ ಈಗೆಲ್ಲ ಕಾರುಣ್ಯ ಮನೆ ಬಂದು ಆಕೆಯನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆಕೆಯ ಪ್ರತಿಯೊಂದು ಪೋಸ್ಟು ಕೂಡ ಅಶ್ಲೀಲವಾದಂತ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ, ಫ್ರಾಡು ಅದು ಇದು ಅಂತಂದು. ಹಾಗಾಗಿ ಇದರಿಂದ ಬೇಸತ್ತಿರುವಂತ ಕಾರುಣ್ಯ ಅವರು ನೇರವಾಗಿ CCB ಪೊಲೀಸರ ಬಳಿ ಬಂದು ಈ ಒಂದು ಮೆಸೇಜ್ಗಳನ್ನ ಏನ್ ಮಾಡಿದ್ರು ಅದನ್ನೆಲ್ಲ ಕೂಡ ಸ್ಕ್ರೀನ್ ಶಾಟ್ ಅನ್ನ ಪೊಲೀಸರಿಗೆ ವಹಿಸಿದ್ದಾಳೆ ಅಂತಾನೆ ಹೇಳ್ಬೋದು. ಈಗ ಆ ಒಂದು ದೂರಿನ ಆಧಾರದ ಮೇಲೆ ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ CCB ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಅಲ್ಲಿ ಅಶ್ಲೀಲ ಮೆಸೇಜ್ಗಳ ಹಾವಳಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ರಮ್ಯಾಗೂ ಕೂಡ ಇದೇ ರೀತಿಯಾದಂತಹ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದ್ವು, ಕಮೆಂಟ್ಸ್ಗಳು ಬರ್ತಾ ಇದ್ವು. ಜೊತೆಗೆ ಬೇರೆ ಬೇರೆ ನಟಿ ವಿಜಯಲಕ್ಷ್ಮಿ ಕೂಡ ಇದೇ ಬರ್ತಿದ್ವು. ಈಗಲೂ ಕೂಡ ಈಕೆಗೂ ಕೂಡ ಇದು ಒಂದು ಕಾಲ ಅಂದ್ರೆ ಅವ್ರ ತಂಗಿ ಮಾಡಿರುವಂತ ತಪ್ಪಿಗೆ ಈಕೆ ಈ ರೀತಿಯಾದಂತಹ ಒಂದು ಮೆಸೇಜ್ಗಳು ಬರ್ತಾ ಇರದೆ, ಹಾಗಾಗಿ ಇದರಿಂದ ಮನನೊಂದಿದ್ದಾನೆ. ಸ್ವತಃ ತಂಗಿ ವಿರುದ್ಧವೇ ಮತ್ತು ಆಕೆಯ ಮತ್ತು ಸ್ನೇಹಿತರ ವಿರುದ್ಧವೂ ಕೂಡ ಸದ್ಯ ದೂರು ದಾಖಲಾಗಿದೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೆಹಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಯಾಂಡಲ್ವುಡ್ ನಟಿ ಕರುಣ್ಯರಾಮ್ನಿಂದ ಸಿಸಿಬಿಗೆ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹಾಗೂ ಆಕೆಯ ತಂಗಿ ವಿರುದ್ಧವೇ ದೂರು ದಾಖಲಾಗಿದೆ. ಕಾರುಣ್ಯ ಹಾಗೂ ಆಕೆ ತಂಗಿ ಸಮೃದ್ಧಿಯಿಂದ ವಂಚನೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 3 ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಪ್ರತಿಭಾ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಬಿಸ್ನೆಸ್ಗೆ ಅಂತೇಳಿ 3 ಲಕ್ಷ ಸಾಲ ಪಡೆದಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 3 ಲಕ್ಷ ವಾಪಸ್ ಕೇಳಿದ್ರೆ ಬದುಕಿದ್ರೆ ಕೊಡ್ತೀನಿ, ನಿನ್ನ ಹೆಸರು ಬರೆದು ಸಾಯ್ತೀನಿ ಅಂತ ಸಮೃದ್ಧಿ ಧಮಕಿ ಕೂಡ ಹಾಕಿದ್ಲಂತೆ. ಈ ಬಗ್ಗೆ ಆರನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರಂತೆ ಪ್ರತಿಭಾ. 2025 ಮೇ 10ರಂದೇ ದೂರು ಕೊಟ್ಟಿದ್ರಂತೆ ಪ್ರತಿಭಾ. ಆರನಗರ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ರು. ಅಕ್ಕ ತಂಗಿ ವಿರುದ್ಧವೇ ಕಂಪ್ಲೇಂಟನ್ನು ಕೊಟ್ಟಿದ್ರು. NCR ದಾಖಲಿಸಿ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳುವಂತೆ ಹಿಂಬರಹವನ್ನು ಕೂಡ ಪೊಲೀಸರು ಕೊಟ್ಟಿದ್ರಂತೆ. ಈಗ ಮತ್ತೊಮ್ಮೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಒಂದು ಕಡೆ CCBಯಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ, ಮತ್ತೊಂದು ಕಡೆ ಆರನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರೋದು. ಪ್ರತಿಭಾ ಅನ್ನೋರು ಹೋಗಿ 3 ಲಕ್ಷ ಹಣವನ್ನು ಬಿಸ್ನೆಸ್ಗೆ ಅಂತೇಳಿ ತಗೊಂಡು ಈಗ ವಾಪಸ್ ಕೊಡದೆ ಆಟ ಆಡಿಸ್ತಿದ್ದಾರೆ. ಕೇಳಿದ್ರೆ ಧಮಕಿ ಹಾಕ್ತಾರೆ, ಬದುಕಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಅಂತೇಳಿ ದೂರನ್ನು ಕೊಟ್ಟಿದ್ದಾಳೆ ಪ್ರತಿಭಾ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರೆಹಮಾನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಇಲ್ಲ ಒಂದು ಕಡೆ ದೂರು ಅನ್ನೋದು ಜಾಸ್ತಿ ಆಗ್ತಾನೆ ಇದೆ. ಈ ದೂರುಗಳ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜನರಿಗೆ ಇವರು ಮೋಸ ಮಾಡಿದ್ದಾರೆ ಹಾಗಾದ್ರೆ? ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆನೂ ಕೂಡ
2023ರಲ್ಲಿ ಕೂಡ ಇವರು ಆನ್ಲೈನ್ ಅಂದ್ರೆ ಗೇಮಿಂಗ್ ಚಟಕ್ಕೆ ಬಿದ್ದು ಎಷ್ಟರ ಪ್ರಮಾಣಿಗೆ ಇವರು ದಾರಿ ತಪ್ಪಿರ್ತಾರೆ ಅಂತಂದ್ರೆ ಕಾರುಣ್ಯ ಅವರ ಸಹೋದರಿ 2023ರಲ್ಲೂ ಕೂಡ ಈಕೆಯ ವಿರುದ್ಧ ಸ್ವತಃ ಕಾರುಣ್ಯ ಅವರೇ ಕೂಡ ಕಂಪ್ಲೇಂಟ್ ಅಂತ ಕೊಟ್ಟಿರ್ತಾರೆ RR ನಗರದ ಪೊಲೀಸ್ ಠಾಣೆಯಲ್ಲಿ. ಈಗಲೂ ಕೂಡ ಅದೇ ಕಥೆ ಆಗಿರುತ್ತೆ. ಅವಾಗ ಎಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಬುದ್ಧಿವಾದ ಹೇಳಿದ್ದಕ್ಕೆ ಅದನ್ನ ಬಿಟ್ಟಿರ್ತಾರೆ ಅನ್ಕೊಂಡಿರ್ತಾರೆ, ಆದ್ರೆ ಬಿಟ್ಟಿರೋದಿಲ್ಲ. ಅವರಿಗೆ ಗೊತ್ತಿಲ್ದೇನೆ ಈ ರೀತಿ ಮತ್ತೆ ಆನ್ಲೈನ್ ಗೇಮಿನತ್ತ ಇವರು ಹೋಗ್ತಾನೆ ಇರ್ತಾರೆ. ಸದ್ಯ ಅದು ಎಷ್ಟರ ಮಟ್ಟಿಗೆ ಇವರನ್ನ ಕರ್ಕೊಂಡು ಹೋಗುತ್ತೆ ಅಂದ್ರೆ ಆ ಗೇಮಿಗೆ ಇವರು ಅಡಿಟ್ ಆಗಿದ್ದಾರೆ ಅಂತಂದ್ರೆ ಈಗ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಹಣವನ್ನ ಇವರು ಸಾಲವನ್ನ ಮಾಡಿದ್ದಾರೆ. ಆ ಒಂದು ಹಣವನ್ನ ಈಗ ಸ್ವತಃ ಈ ಕಾರುಣ್ಯ ಅವರ ಮನೆ ಮುಂದೆ ಬಂದು ಅವ್ರನ್ನ ಕೂಡ ಕೇಳುವಂತ ಪರಿಸ್ಥಿತಿ ಆಗಿದೆ. ಆಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಎಲ್ಲಿ ಕೂಡ ಯಾರ ಕಾಂಟ್ಯಾಕ್ಟ್ಗೂ ಸಿಗ್ತಾ ಇಲ್ಲ. ಹಾಗಾಗಿ ನೇರವಾಗಿ ಈಗೆಲ್ಲ ಕಾರುಣ್ಯ ಮನೆ ಬಂದು ಆಕೆಯನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆಕೆ ಪ್ರತಿಯೊಂದು ಪೋಸ್ಟ್ ಕೂಡ ಅಶ್ಲೀಲವಾದಂತ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ, ಫ್ರಾಡು ಅದು ಇದು ಅಂತಂದು. ಹಾಗಾಗಿ ಇದರಿಂದ ಬೇಸತ್ತಿರುವಂತ ಕಾರುಣ್ಯ ಅವರು ನೇರವಾಗಿ ಸಿಸಿಬಿ ಪೊಲೀಸರ ಬಳಿ ಬಂದು ಈ ಒಂದು ಮೆಸೇಜ್ಗಳನ್ನ ಏನ್ ಮಾಡಿದ್ರು ಅದನ್ನೆಲ್ಲ ಕೂಡ ಸ್ಕ್ರೀನ್ ಶಾಟ್ ಅನ್ನ ಪೊಲೀಸರಿಗೆ ವಹಿಸಿದ್ದಾಳೆ ಅಂತಾನೆ ಹೇಳ್ಬೋದು. ಈಗ ಆ ಒಂದು ದೂರಿನ ಆಧಾರದ ಮೇಲೆ ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಸಿಸಿಬಿ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಅಲ್ಲಿ ಅಶ್ಲೀಲ ಮೆಸೇಜ್ಗಳ ಹಾವಳಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ರಮ್ಯಾಗೂ ಕೂಡ ಇದೇ ರೀತಿಯಾದಂತಹ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದ್ವು, ಕಮೆಂಟ್ಸ್ಗಳು ಬರ್ತಾ ಇದ್ವು. ಜೊತೆಗೆ ಬೇರೆ ಬೇರೆ ನಟಿ ವಿಜಯಲಕ್ಷ್ಮಿ ಕೂಡ ಇದೇ ಬರ್ತಿದ್ವು. ಈಗಲೂ ಕೂಡ ಈಕೆಗೂ ಕೂಡ ಇದು ಒಂದು ಸಾಲ ಅಂದ್ರೆ ಅವ್ರ ತಂಗಿ ಮಾಡಿರುವಂತ ತಪ್ಪಿಗೆ ಈಕೆ ಈ ರೀತಿಯಾದಂತ ಒಂದು ಮೆಸೇಜ್ಗಳು ಬರ್ತಾ ಇರದೆ, ಹಾಗಾಗಿ ಇದರಿಂದ ಮನನೊಂದಿದ್ದಾನೆ. ಸ್ವತಃ ತಂಗಿ ವಿರುದ್ಧವೇ ಮತ್ತು ಆಕೆಯ ಮತ್ತು ಸ್ನೇಹಿತರ ವಿರುದ್ಧವೂ ಕೂಡ ಸದ್ಯ ದೂರು ದಾಖಲಾಗಿದೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೆಹಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಯಾಂಡಲ್ವುಡ್ ನಟಿ ಕಾರುಣ್ಯರಾಮ್ನಿಂದ ಸಿಸಿಬಿಗೆ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಹಾಗೂ ಆಕೆಯ ತಂಗಿ ವಿರುದ್ಧವೇ ದೂರು ದಾಖಲಾಗಿದೆ. ಕಾರುಣ್ಯ ಹಾಗೂ ಆಕೆ ತಂಗಿ ಸಮೃದ್ಧಿಯಿಂದ ವಂಚನೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 3 ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಪ್ರತಿಭಾ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಬಿಸ್ನೆಸ್ಗೆ ಅಂತೇಳಿ 3 ಲಕ್ಷ ಸಾಲ ಪಡೆದಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 3 ಲಕ್ಷ ವಾಪಸ್ ಕೇಳಿದ್ರೆ ಬದುಕಿದ್ರೆ ಕೊಡ್ತೀನಿ, ನಿನ್ನ ಹೆಸರು ಬರೆದು ಸಾಯ್ತೀನಿ ಅಂತ ಸಮೃದ್ಧಿ ಧಮಕಿ ಕೂಡ ಹಾಕಿದ್ಲಂತೆ. ಈ ಬಗ್ಗೆ RR ನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರಂತೆ ಪ್ರತಿಭಾ. 2025ರ ಮೇ 10ರಂದೇ ದೂರು ಕೊಟ್ಟಿದ್ರಂತೆ ಪ್ರತಿಭಾ. RR ನಗರ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ರು. ಅಕ್ಕ ತಂಗಿ ವಿರುದ್ಧವೇ ಕಂಪ್ಲೇಂಟನ್ನು ಕೊಟ್ಟಿದ್ರು. NCR ದಾಖಲಿಸಿ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳುವಂತೆ ಹಿಂಬರಹವನ್ನು ಕೂಡ ಪೊಲೀಸರು ಕೊಟ್ಟಿದ್ರಂತೆ. ಈಗ ಮತ್ತೊಮ್ಮೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಒಂದು ಕಡೆ CCBಯಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ, ಮತ್ತೊಂದು ಕಡೆ RR ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರೋದು. ಪ್ರತಿಭಾ ಅನ್ನೋರು ಹೋಗಿ 3 ಲಕ್ಷ ಹಣವನ್ನು ಬಿಸ್ನೆಸ್ಗೆ ಅಂತೇಳಿ ತಗೊಂಡು ಈಗ ವಾಪಸ್ ಕೊಡದೆ ಆಟ ಆಡಿಸ್ತಿದ್ದಾರೆ. ಕೇಳಿದ್ರೆ ಧಮಕಿ ಹಾಕ್ತಾರೆ, ಬದುಕಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಅಂತೇಳಿ ದೂರನ್ನು ಕೊಟ್ಟಿದ್ದಾಳೆ ಪ್ರತಿಭಾ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರೆಹಮಾನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಇಲ್ಲ ಒಂದು ಕಡೆ ದೂರು ಅನ್ನೋದು ಜಾಸ್ತಿ ಆಗ್ತಾನೆ ಇದೆ. ಈ ದೂರುಗಳ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜನರಿಗೆ ಇವರು ಮೋಸ ಮಾಡಿದ್ದಾರೆ ಹಾಗಾದ್ರೆ? ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆನೂ ಕೂಡ 2023ರಲ್ಲಿ ಕೂಡ ಇವರು ಆನ್ಲೈನ್ ಅಂದ್ರೆ ಗೇಮಿಂಗ್ ಚಟಕ್ಕೆ ಬಿದ್ದು ಎಷ್ಟರ ಪ್ರಮಾಣಿಗೆ ಇವರು ದಾರಿ ತಪ್ಪಿರ್ತಾರೆ ಅಂತಂದ್ರೆ ಕಾರುಣ್ಯ ಅವರ ಸಹೋದರಿ 2023ರಲ್ಲೂ ಕೂಡ ಈಕೆಯ ವಿರುದ್ಧ ಸ್ವತಃ ಕಾರುಣ್ಯ ಅವರೇ ಕೂಡ ಕಂಪ್ಲೇಂಟ್ ಅಂತ ಕೊಟ್ಟಿರ್ತಾರೆ RR ನಗರದ ಪೊಲೀಸ್ ಠಾಣೆಯಲ್ಲಿ. ಈಗಲೂ ಕೂಡ ಅದೇ ಕಥೆ ಆಗಿರುತ್ತೆ. ಅವಾಗ ಎಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಬುದ್ಧಿವಾದ ಹೇಳಿದ್ದಕ್ಕೆ ಅದನ್ನ ಬಿಟ್ಟಿರ್ತಾರೆ ಅನ್ಕೊಂಡಿರ್ತಾರೆ, ಆದ್ರೆ ಬಿಟ್ಟಿರೋದಿಲ್ಲ. ಅವರಿಗೆ ಗೊತ್ತಿಲ್ದೇನೆ ಈ ರೀತಿ ಮತ್ತೆ ಆನ್ಲೈನ್ ಗೇಮಿನತ್ತ ಇವರು ಹೋಗ್ತಾನೆ ಇರ್ತಾರೆ. ಸದ್ಯ ಅದು ಎಷ್ಟರ ಮಟ್ಟಿಗೆ ಇವರನ್ನ ಕರ್ಕೊಂಡು ಹೋಗುತ್ತೆ ಅಂದ್ರೆ ಆ ಗೇಮಿಗೆ ಇವರು ಅಡಿಟ್ ಆಗಿದ್ದಾರೆ ಅಂತಂದ್ರೆ ಈಗ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಹಣವನ್ನ ಇವರು ಸಾಲವನ್ನ ಮಾಡಿದ್ದಾರೆ. ಆ ಒಂದು ಹಣವನ್ನ ಈಗ ಸ್ವತಃ ಈ ಕಾರುಣ್ಯ ಅವರ ಮನೆ ಮುಂದೆ ಬಂದು ಅವ್ರನ್ನ ಕೂಡ ಕೇಳುವಂತ ಪರಿಸ್ಥಿತಿ ಆಗಿದೆ. ಆಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಎಲ್ಲಿ ಕೂಡ ಯಾರ ಕಾಂಟ್ಯಾಕ್ಟ್ಗೂ ಸಿಗ್ತಾ ಇಲ್ಲ. ಹಾಗಾಗಿ ನೇರವಾಗಿ ಈಗೆಲ್ಲ ಕಾರುಣ್ಯ ಮನೆ ಬಂದು ಆಕೆಯನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆಕೆ ಪ್ರತಿಯೊಂದು ಪೋಸ್ಟ್ ಕೂಡ ಅಶ್ಲೀಲವಾದಂತ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ, ಫ್ರಾಡು ಅದು ಇದು ಅಂತಂದು. ಹಾಗಾಗಿ ಇದರಿಂದ ಬೇಸತ್ತಿರುವಂತ ಕಾರುಣ್ಯ ಅವರು ನೇರವಾಗಿ ಸಿಸಿಬಿ ಪೊಲೀಸರ ಬಳಿ ಬಂದು ಈ ಒಂದು ಮೆಸೇಜ್ಗಳನ್ನ ಏನ್ ಮಾಡಿದ್ರು ಅದನ್ನೆಲ್ಲ ಕೂಡ ಸ್ಕ್ರೀನ್ ಶಾಟ್ ಅನ್ನ ಪೊಲೀಸರಿಗೆ ವಹಿಸಿದ್ದಾಳೆ ಅಂತಾನೆ ಹೇಳ್ಬೋದು. ಈಗ ಆ ಒಂದು ದೂರಿನ ಆಧಾರದ ಮೇಲೆ ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಸಿಸಿಬಿ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಅಲ್ಲಿ ಅಶ್ಲೀಲ ಮೆಸೇಜ್ಗಳ ಹಾವಳಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ರಮ್ಯಾಗೂ ಕೂಡ ಇದೇ ರೀತಿಯಾದಂತಹ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದ್ವು, ಕಮೆಂಟ್ಸ್ಗಳು ಬರ್ತಾ ಇದ್ವು. ಜೊತೆಗೆ ಬೇರೆ ಬೇರೆ ನಟಿ ವಿಜಯಲಕ್ಷ್ಮಿ ಕೂಡ ಇದೇ ಬರ್ತಿದ್ವು.
ಈಗಲೂ ಕೂಡ ಈಕೆಗೂ ಕೂಡ ಇದು ಒಂದು ಕಾಲ ಅಂದ್ರೆ ಅವ್ರ ತಂಗಿ ಮಾಡಿರುವಂತ ತಪ್ಪಿಗೆ ಈಕೆ ಈ ರೀತಿಯಾದಂತ ಒಂದು ಮೆಸೇಜ್ಗಳು ಬರ್ತಾ ಇರದೆ, ಹಾಗಾಗಿ ಇದರಿಂದ ಮನನೊಂದಿದ್ದಾನೆ. ಸ್ವತಃ ತಂಗಿ ವಿರುದ್ಧವೇ ಮತ್ತು ಆಕೆಯ ಮತ್ತು ಸ್ನೇಹಿತರ ವಿರುದ್ಧವೂ ಕೂಡ ಸದ್ಯ ದೂರು ದಾಖಲಾಗಿದೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೆಹಮಾನ್ ನಿಮ್ಮೆಲ್ಲ ಮಾಹಿತಿಗಾಗಿ.